ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್, ಭವ್ಯ ಗೌಡ, ನಮ್ರತಾ ಗೌಡ ಅಭಿನಯಿಸ್ತಿರೋದು ಎಲ್ರಿಗೂ ಗೊತ್ತಿರೋಂತ ವಿಷಯನೇ. ಈಗ ಕರ್ಣ ಧಾರಾವಾಹಿ ತುಂಬಾ ಫೇಮಸ್ ಆಗಿದ್ದು TRPಯಲ್ಲಿ ಯಾವಾಗ್ಲೂ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡು ಬಂದಿದೆ. ಕರ್ಣ ಧಾರಾವಾಹಿಯಲ್ಲಿ ತೇಜಸ್ ಹಾಗೂ ನಿತ್ಯಾಗೆ ಮದುವೆ ಆದರೆ ಎಲ್ಲವೂ ಸರಿ ಹೋಗುತ್ತೆ, ನನ್ನ ಹಾಗೂ ನಿಧಿ ಜೀವನ ಸೆಟಲ್ ಆಗುತ್ತೆ ಅಂತ ಕರ್ಣ ಅಂದುಕೊಂಡಿದ್ದಾನೆ. ಆದ್ರೆ ಈಗ ಇನ್ನೊಂದು ಸಮಸ್ಯೆ ಆಗುವ ತರ ಕಾಣ್ತಿದೆ. ಹೌದು, ಕಿಡ್ನಾಪ್ ಆಗಿದ್ದ ತೇಜಸ್ ಈಗ ಮನೆಗೆ ಬಂದಾಗಿದೆ. ತನ್ನನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಅವನಿಗೆ ಗೊತ್ತೇ ಆಗಿಲ್ಲ. ಇನ್ನೊಂದು ಕಡೆ ಈ ಕಿಡ್ನಾಪ್ ನಲ್ಲಿ ಅವನ ತಂದೆ ತಾಯಿ ಕೂಡ ಶಾಮೀಲಾಗಿದ್ದರು. ಈಗ ತೇಜಸ್ ತಂದೆ ತಾಯಿ ಏನು ಹೇಳಿದ್ರು, ಅವನ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ಅದನ್ನ ತೋರ್ಸೇ ಇಲ್ಲ. ಅಂದ ಹಾಗೆ ಅಜ್ಜಿಯರಿಗೆ ನಿತ್ಯ ಆದಷ್ಟು ಬೇಗ ಮಗುವನ್ನ ಮಾಡಿಕೊಳ್ಳಬೇಕು ಅನ್ನೋಂತ ಆಸೆ ಇದೆ. ಇದನ್ನೇ ಅವರು ನಿತ್ಯಗೂ ಕೂಡ ಹೇಳ್ತಾರೆ. ಕರ್ಣ ಹಾಗೂ ನಿತ್ಯ ಇಬ್ರಿಗೂ ಮದ್ವೆ ಆಗಿದೆ. ಹಾಗಾಗಿ ನಿತ್ಯ ಬದುಕಲ್ಲಿ ತೇಜಸ್ ವಾಪಸ್ ಬರೋದು ನಿತ್ಯಾಳ ಅಜ್ಜಿ ಅಂದ್ರೆ ಶಾಂತಿಗೂ ಕೂಡ ಇಷ್ಟ ಇಲ್ಲ. ನಿತ್ಯ, ನಿಧಿ, ಕರ್ಣ ಮೂವರು ಮನೆಯಿಂದ ಹೊರಗಡೆ ಹೊರಟಿರೋದು ಸಂಜಯ್, ರಮೇಶ್, ನಯನತಾರಾಗೆ ಗೊತ್ತಾಗಿದೆ. ಇವರು ಮನೆಯಿಂದ ಹೊರಟು ಏನು ಮಾಡೋಕೆ ಹೊರಟಿದ್ದಾರೆ ಅನ್ನೋಂತ ಯೋಚನೆ ಶುರುವಾಗಿದೆ. ಆದ್ರೆ ಕರ್ಣನ ತಂದೆ ರಮೇಶ್ ಅವರ ಯೋಚನೆನೇ ಬೇರೆ ಇದೆ. ಇನ್ನು ಕರ್ಣನ ಲೈಫ್ ಅಲ್ಲಿ ನಿತ್ಯ ಇರೋದು ಡೌಟ್ ಅಂತ ಸಂಜಯ್ಗೆ ಡೌಟ್ ಬಂದಿದೆ. ಇನ್ನೊಂದು ಕಡೆ ಸಂಜಯ್ ಮಾತು ಕೇಳಿ ರಮೇಶ್ ಕೂಡ ನಕ್ಕಿದ್ದಾರೆ. ಹಾಗಾದ್ರೆ ರಮೇಶ್ ಮತ್ತೇನು ಪ್ಲಾನ್ ಮಾಡಿರೋ ಹಾಗಿದೆ. ಅಲ್ಲಿಗೆ ಕರ್ಣ, ನಿಧಿ, ನಿತ್ಯ ಈ ಮೂವರು ಮಾಡಿದಂತಹ ಪ್ಲಾನ್ ಮತ್ತೆ ಫ್ಲಾಪ್ ಆಗೋದು ಗ್ಯಾರಂಟಿ. ಕರ್ಣ ಹಾಗೂ ನಿಧಿ ಬದುಕಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದು ನೋವು ಕೊಡಲಾಗಿದೆ. ರಮೇಶ್ ಈಗ ಅವರಿಗೆ ಇನ್ನೊಂದು ಕಷ್ಟವನ್ನು ನೀಡಲು ರೆಡಿಯಾಗಿದ್ದಾನೆ. ಈ ಮೂವರು ಖುಷಿಯಾಗಿ ಇರಬಾರ್ದು ಅಂತ ಮತ್ತೇನು ಪ್ಲಾನ್ ಅನ್ನ ಮಾಡಿದ್ದಾನೆ. ಹಾಗಾದ್ರೆ ರಮೇಶ್ ಮಾಡಿದಂತಹ ಪ್ಲಾನ್ ಫ್ಲಾಪ್ ಆಗುತ್ತಾ ಇಲ್ಲ ಸಕ್ಸಸ್ ಆಗುತ್ತಾ? ನಿಧಿ ಹಾಗೂ ಕರ್ಣ ಮೊದಲಿನ ಹಾಗೆ ಮತ್ತೆ ಒಂದಾಗ್ತಾರ ಇಲ್ಲ ರಮೇಶನ ಕುತಂತ್ರದಿಂದ ಇಬ್ಬರು ಮತ್ತೆ ದೂರ ಆಗ್ತಾರ? ಏನಾಗಬಹುದು ಅಂತ ಕಾದು ನೋಡಬೇಕಿದೆ. ಇದು ಕರ್ಣ ಸೀರಿಯಲ್ ನ ಕತೆ ಒಂದು ಕಡೆ ಆದ್ರೆ, ಇನ್ನು ಅದೇ ಕರ್ಣ ಸೀರಿಯಲ್ ನ ಖ್ಯಾತ ನಟಿ ಭವ್ಯ ಗೌಡ ಅವರ ಕತೆ ಮತ್ತೊಂದು ಕಡೆ. ಹೌದು, ಕರ್ಣ ಸೀರಿಯಲ್ ನಿಧಿ ಪಾತ್ರದಲ್ಲಿ ಮಿಂಚುತ್ತಿರೋ ಭವ್ಯ ಗೌಡ ಅವರ ಲವ್ ಸ್ಟೋರಿ ಬಗ್ಗೆ ಇದಾಗಲೇ ರಿವೀಲ್ ಆಗಿದೆ. ಕಳೆದ 5 ವರ್ಷದಿಂದ ಒಬ್ಬರೇ ನನಗೆ ಕ್ರಶ್ ಇದ್ದಾರೆ ಎಂದು ಹಿಂದೊಮ್ಮೆ ಹೇಳಿದ್ದ ಭವ್ಯ ಗೌಡ ಅವರು ತಾವು ಪ್ರೀತಿ ಮಾಡ್ತಿರುವಂತ ಹುಡುಗನ ಜೊತೆ ಇದ್ದ ಫೋಟೋ ಒಂದನ್ನು ಕೂಡ ಶೇರ್ ಮಾಡಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ರು. ಈಗ ಇದರ ನಡುವೆಯೇ ಹೂವಿನ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾರೆ. ಅವರೇ ಮೇಳದಲ್ಲಿ ಇದರ ಉದ್ಘಾಟನೆಯನ್ನು ಮಾಡುವ ಮೂಲಕ ಎಲ್ಲರ ಆಶೀರ್ವಾದವನ್ನು ಕೂಡ ಕೋರಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಇದೀಗ ಅದ್ದೂರಿ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದಾರೆ. ತಾರಕ ಬಿಂದಿಗೆ ಹಾಡಿನ ಹಿನ್ನೆಲೆಯಲ್ಲಿ ವಾವ್ ಎನ್ನುವ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಇನ್ನು 29 ವರ್ಷದ ಚೆಲುವೆ ಇದಾಗಲೇ ನಟಿ ಬೆಳ್ಳಿ ತೆರೆಗೂ ಕಾಲಿಟ್ಟಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ದುನಿಯಾ ವಿಜಯ್ ನಿರ್ದೇಶನದ ಸಿನಿಮಾವಿದು. ಇದೇ ಜನವರಿಯಲ್ಲಿ ರಿಲೀಸ್ ಆಗಲಿದೆ. ಇನ್ನು ಗಗನ ಸಖಿಯಾಗುವ ಕನಸು ಕಂಡಿದ್ದ ನಟಿ ಭವ್ಯ ಗೌಡ ಅವರು ನಟನಾ ವೃತ್ತಿಗೆ ಕಾಲಿಟ್ಟು ಯಶಸ್ವಿ ನಟಿ ಅಂತ ಅನಿಸಿಕೊಂಡಿದ್ದಾರೆ. ಈ ಹಿಂದೆ ಕಲರ್ಸ್ ಕನ್ನಡದ ಗೀತಾ ಸೀರಿಯಲ್ ನಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು. ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿ ಮನೆ ಮಾತಾಗಿದ್ದರು. ಇದೀಗ ಕರ್ಣ ಸೀರಿಯಲ್ ನ ನಿಧಿ ಪಾತ್ರದ ಮೂಲಕ ಮತ್ತೆ ಮನೆ ಮಾತಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಭವ್ಯ ಗೌಡ ಅವರ ಬಗ್ಗೆ ಹಾಗೂ ಕರ್ಣ ಸೀರಿಯಲ್ ಬಗ್ಗೆ ನಿಮಗೇನನ್ಸುತ್ತೆ ಅಂತ ನೀವು ಕೂಡ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು.